ಎಲ್ಲರಿಗೂ ನಮಸ್ಕಾರ. ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ. ನರ್ಸರಿಯಿಂದ ತಂದಂತಹ ಹೊಸ ಮಲ್ಲಿಗೆ ಗಿಡಗಳನ್ನು ಮನೆಯಲ್ಲೇ ಕಡಿಮೆ ಖರ್ಚಲ್ಲಿ ಹೇಗೆ ಗಿಡಗಳನ್ನು ನೆಡುವುದಂತ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೆ. ಈ ಗಿಡಗಳನ್ನು ನೆಟ್ಟು ಸರಿಸುಮಾರು 15 ದಿನಗಳು ಕಳೆಯಿತು. ಈಗ ಈ ಗಿಡದ ಆರೈಕೆ ಮಾಡಬೇಕು. ನಾನು ಯಾವ ರೀತಿ ಆರೈಕೆ ಮಾಡ್ತೇನೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ತೇನೆ. ಹಾಗೆಯೇ ಸ್ನೇಹಿತರೆ, ಮಲ್ಲಿಗೆ ಗಿಡಗಳನ್ನು ನೆಟ್ಟ ನಂತರ ನಮ್ಮ ಗಿಡಗಳು ಚೆನ್ನಾಗಿ ಬೆಳೆಬೇಕಾದ್ರೆ ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಬೇಕಾಗ್ತದೆ. ನಾನು ಯಾವ ರೀತಿಯ ಟಿಪ್ಸ್ಗಳನ್ನೆಲ್ಲ ಫಾಲೋ ಮಾಡ್ತೇನೆ, ನನ್ನ ಗಿಡದ ಆರೈಕೆ ಯಾವ ರೀತಿ ಮಾಡ್ತೇನೆ ಅಂತ ಹೇಳಿ ಕೂಡ ತಿಳಿಸ್ತೇನೆ. ಸ್ನೇಹಿತರೆ, ಗಿಡಗಳನ್ನು ನೆಡುವುದು ಅಷ್ಟೇ ಅಲ್ಲದೆ ಅದಕ್ಕೆ ಬೇಕಾದಂತಹ ಗೊಬ್ಬರಗಳನ್ನು ಹಾಕಬೇಕು. ಹಾಗೆಯೇ ಆರೈಕೆ ಕೂಡ ತುಂಬಾ ಇಂಪಾರ್ಟೆಂಟ್. ಕೇವಲ ಗೊಬ್ಬರಗಳನ್ನು ಹಾಕಿ ನೀರು ಹಾಕಿ ಬಿಟ್ಟರೆ ಸಾಲದು, ಆರೈಕೆ ಕೂಡ ತುಂಬಾ ಇಂಪಾರ್ಟೆಂಟ್. ಇವಾಗ ನೋಡೋದಾದರೆ, ನಾನು ಈಗ ಗಿಡಗಳನ್ನು ನೆಟ್ಟು 15 ದಿನ ಆಯಿತು. ಆದ ನಂತರ ಏನು ಮಾಡ್ತೇನೆ ಅಂತ ಹೇಳಿ ತಿಳಿಸ್ತೇನೆ. ಹೊಸ ಗಿಡಗಳನ್ನು ನೆಟ್ಟ ನಂತರ ಭಾಗ 1, ಇದು ಭಾಗ 2, ಎರಡನೇ ರೀತಿಯಲ್ಲಿ ಆರೈಕೆ ಯಾವ ರೀತಿ ಮಾಡೋದಂತ. ಸ್ನೇಹಿತರೆ, ಇಲ್ಲಿ ನೋಡಿ, ನಾನು ಗಿಡಗಳು ಹೇಗಿದೆ ಅಂತ ನಾನು ನಿಮಗೆ ತೋರಿಸಿದೆ. ಗಿಡಗಳು ಚೆನ್ನಾಗಿದೆ, ಯಾವ ಗಿಡಗಳು ಕೂಡ ಡ್ಯಾಮೇಜ್ ಆಗಲಿಲ್ಲ. ಇದು ಎಲ್ಲ ನಾನೇ ಬೆಳೆಸಿದಂತಹ ಮಲ್ಲಿಗೆ ಗಿಡಗಳಾಗಿದೆ. ಹಾಗಾಗಿ ಇವುಗಳ ಆರೈಕೆ ಈಗ ನಮಗೆ ತುಂಬಾ ಇಂಪಾರ್ಟೆಂಟ್. ಏನಂತ ಹೇಳಿದರೆ, 1 ಎಲೆ ಬಿಟ್ಟು ಅಥವಾ 2 ಎಲೆ ಬಿಟ್ಟು ಟ್ರಿಮ್ಮು ಮಾಡುವಂಥದ್ದು. ತುಂಬ ಗಿಲ್ಲುಗಳು ಇಳ್ತಿದ್ರೆ ಟ್ರಿಮ್ಮು ಮಾಡೋದು ಬೇಡ. ನೋಡಿ, ಈ ರೀತಿಯಾಗಿ ಬೆಳ್ತಿರುತ್ತೆ ನೋಡಿ, ಅಂತಹ ಗಿಡಗಳನ್ನು ಟ್ರಿಮ್ಮು ಮಾಡಿ. 2 ಎಲೆ ಬಿಟ್ಟು, 1 ಎಲೆ ಬಿಟ್ಟು, 3 ಎಲೆ ಬಿಟ್ಟು, ಇಷ್ಟು ಬೇಕಾದರೂ ಟ್ರಿಮ್ಮು ಮಾಡ್ಬೋದು. ನಾನು ಕೆಲವು ಗೆಲ್ಲಿದ್ದು 2 ಎಲೆ ಬಿಟ್ಟು ಟ್ರಿಮ್ಮು ಮಾಡಿದ್ದೇನೆ. ಇನ್ನು ಕೆಲವು ಗಿಡದ್ದು ನಾನು 3 ಎಲೆ ಬಿಟ್ಟು ಟ್ರಿಮ್ಮು ಮಾಡಿದೆ. ಅಂದರೆ ಕೆಲವು ಗಿಡಗಳು ಉದ್ದ ಹೋಗಿದೆ, ಅವುಗಳನ್ನು ಸ್ವಲ್ಪ ಶಾರ್ಟ್ ಮಾಡಿ ಕಟ್ ಮಾಡಿದ್ದೇನೆ. ನಾನು ನಿಮಗೆ ಯಾವಾಗಲೂ ಹೇಳ್ತಾ ಇದ್ದೆ, ಗಿಡಗಳನ್ನು ಟ್ರಿಮ್ಮು ಮಾಡಬೇಕು 6 ತಿಂಗಳವರೆಗೆ ಅಂತ. ಏನಕ್ಕೆ ಟ್ರಿಮ್ಮು ಮಾಡಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್. ಹಾಗೆಯೇ ಹೇಗೆ ಟ್ರಿಮ್ಮು ಮಾಡಬೇಕು, ಯಾವ ರೀತಿಯ ಗೆಲ್ಲುಗಳನ್ನು ಹೇಗೆ ಟ್ರಿಮ್ಮು ಮಾಡಬೇಕು ಅನ್ನೋದು ಕೂಡ ನಮಗೆ ಗೊತ್ತಿರಬೇಕು. ತುಂಬ ಎಳ್ತಿರುವಂತಹ ಹೊಸ ಚಿಗುರು ಬಂದಿರುವ ಜಾಗಗಳನ್ನು ಕಟ್ ಮಾಡಲಿಕ್ಕೆ ಹೋಗಬೇಡಿ. ಏನಂತ ಹೇಳಿದರೆ, ಆ ಜಾಗದಲ್ಲಿ ಹೊಸ ಚಿಗುರು ಬರಲಿಕ್ಕೆ ತುಂಬಾ ಟೈಮ್ ತಗೊಳ್ತದೆ. ಅದಕ್ಕೋಸ್ಕರ ಸ್ವಲ್ಪ ಬೆಳ್ತಿರುವಂತಹ ಗೆಲ್ಲುಗಳೇ ಆಗಬೇಕು ಸ್ನೇಹಿತರೆ. ಹಾಗೆಯೇ ಏನಂತ ಹೇಳಿದರೆ, ಏನಕ್ಕೆ ಇದನ್ನು ಟ್ರಿಮ್ಮು ಮಾಡೋದಂತ ಹೇಳಿದರೆ, ಗಿಡ ಚೆನ್ನಾಗಿ ಸಣ್ಣ ಗಿಡನೇ ಬುಷಿಯಾಗಿ ಬೆಳೆಬೇಕು. ಅದಕ್ಕೋಸ್ಕರ ಗಿಡಗಳನ್ನು ಟ್ರಿಮ್ಮು ಮಾಡೋದು ತುಂಬಾ ಇಂಪಾರ್ಟೆಂಟ್. ಟ್ರಿಮ್ಮು ಮಾಡಿದ ನಂತರ ನಮ್ಮ ಗಿಡಗಳಿಗೆ ಒಂದು ಒಳ್ಳೆ ಗೊಬ್ಬರ ಹಾಕಬೇಕು. ಅದು ಯಾವ ಗೊಬ್ಬರ ಅಂತ ಕೂಡ ನಾನು ಹೇಳ್ತೇನೆ, ಅದು ನೆಕ್ಸ್ಟ್ ವಿಡಿಯೋ ಮಾಡಿ ಹೇಳ್ತೇನೆ. ಏನಂತ ಹೇಳಿದರೆ, ಇದು ವಿಡಿಯೋ ಲೆಂತ್ ಆಗ್ತದೆ, ಅದಕ್ಕೋಸ್ಕರ ತುಂಬ ಬಿಸಿಲಿದೆ, ನನಗೆ ಈಗ ವಿಡಿಯೋ ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ನನ್ನ ಗಿಡಗಳಿಗೆ ಹಾಕುವಾಗಲೇ ನಾನು ನಿಮಗೆ ತೋರಿಸ್ತೇನೆ ಯಾವ ಗೊಬ್ಬರ ಹೇಗೆ ಹಾಕಬೇಕು ಅಂತ. ಫಸ್ಟ್ ಈ ಸ್ಟೆಪ್ಪನ್ನು ಫಾಲೋ ಮಾಡಬೇಕು ಸ್ನೇಹಿತರೆ. ನೀವು ಗೊಬ್ಬರ ಹಾಕಿ 10-15 ದಿನ ಬಿಟ್ಟು ಗಿಡಗಳನ್ನು ಟ್ರಿಮ್ಮು ಮಾಡಬಾರ್ದು. ಏನೇ ಇದ್ದರೂ ಗೊಬ್ಬರಗಳನ್ನು ಹಾಕುವುದಕ್ಕಿಂತ ಮುನ್ನ ನೀವು ಗಿಡಗಳನ್ನು ಟ್ರಿಮ್ಮು ಮಾಡಬೇಕು. ಏನಕ್ಕೆ ಅಂತ ಹೇಳಿದರೆ, ಈ ರೀತಿ ಗಿಡಗಳನ್ನು ನೀವು ಟ್ರಿಮ್ಮು ಮಾಡಿದ್ದಲ್ಲಿ ನಂತರ ನೀವು ಗೊಬ್ಬರ ಹಾಕಿದರೆ ಗಿಡ ಬೇಗ ಬೆಳೀಲಿಕ್ಕೆ ಸಹಾಯ ಆಗ್ತದೆ. ಇಲ್ಲವಾದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಇವಾಗ ನೋಡಿ, ನೀವು ಗೊಬ್ಬರ ಹಾಕಿರ್ತೀರಿ, ಗಿಡದ ಬೇರುಗಳು ಆ ಗಿಡಕ್ಕೆ ಬೇಕಾದಂತಹ ಪೌಷ್ಟಿಕಾಂಶಗಳನ್ನೆಲ್ಲ ಹೀರ್ಕೊಂಡು ಗಿಡದಲ್ಲಿ ಯಾವ ಜಾಗದಲ್ಲಿ ಹೊಸ ಚಿಗುರು ಬರ್ತದೆ ಅಂತ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಸೊ ನಾವು ಆ ಚಿಗುರು ಬರುವಂಥ ಸಂದರ್ಭದಲ್ಲಿ ಗಿಡಗಳನ್ನು ಟ್ರಿಮ್ಮು ಮಾಡಿದರೆ ಆ ಹೊಸ ಚಿಗುರು ಹಾಳಾಗಿ ಹೋಯಿತು. ನಾವು ಗೊಬ್ಬರ ಹಾಕಿ ಕೂಡ ಏನೂ ಪ್ರಯೋಜನ ಇರೋದಿಲ್ಲ. ಅದಕ್ಕೋಸ್ಕರ ಏನೇ ಗೊಬ್ಬರ ಸ್ಪ್ರೇಗಳನ್ನು ಹಾಕೋ ಮೊದಲು ನಾವು ಇವಾಗ ಅದಕ್ಕೆ ಗಿಡಗಳನ್ನು ಟ್ರಿಮ್ಮು ಮಾಡ್ತಾ ಹೋಗಬೇಕು. ಈ ರೀತಿಯಾಗಿ ಈಸಿಯಾಗಿ ಟ್ರಿಮ್ಮು ಮಾಡಿ ಸ್ನೇಹಿತರೆ. ಒಂದು ಕತ್ತರಿ ಸಹಾಯದಿಂದಲೂ ಮಾಡ್ಬೋದು, ಅಥವಾ ಕೈಯಲ್ಲಿ ಮುರಿದ್ರೂ ಆಗುತ್ತೆ, ಹೇಗೆ ಬೇಕಾದರೂ ಮಾಡ್ಬೋದು. ಆದರೆ ಕೈಯಲ್ಲಿ ಮುರಿಯುವಾಗ ಜಾಗ್ರತೆಯಾಗಿ ಮುರಿಯಿರಿ. ಗಿಡದ ಬುಡಕ್ಕೆ ನಾವು ಸ್ವಲ್ಪ ಮಣ್ಣು ಹಾಕಿರ್ತೀವಿ, ಹಾಗಾಗಿ ಮಣ್ಣೆಲ್ಲ ಸಾಫ್ಟ್ ಇರ್ತದೆ. ಅಂದರೆ ಈಗ ಮಳೆಯೆಲ್ಲ ಬಂದಿರುತ್ತೆ ನೋಡಿ, ಹಾಗಾಗಿ ಮತ್ತು ನಾವು ಒಂದೇ ಲೇಯರ್ ಮಣ್ಣು ಹಾಕಿರೋದ್ರಿಂದ ಗಿಡದ ಬೇರು ತುಂಬಾ ಸಾಫ್ಟ್ ಆಗಿರುತ್ತೆ. ಮುಟ್ಟಿದ ತಕ್ಷಣ ಗಿಡ ನಿಮ್ಮ ಕೈಯಲ್ಲೇ ಬರ್ಬೋದು. ಸ್ವಲ್ಪ ಜೋಪಾನವಾಗಿ ಟ್ರಿಮ್ಮು ಮಾಡಿ. ಬೆಸ್ಟ್ ಈ ರೀತಿ ಸಣ್ಣ ಕತ್ರಿ, ದೊಡ್ಡ ಕತ್ರಿನಾಗ್ಬೋದು, ಯಾವುದಾಗ್ಬೋದು, ಕತ್ರಿ ಸಹಾಯದಿಂದ ಟ್ರಿಮ್ಮು ಮಾಡಿದರೆ ಬೆಸ್ಟ್ ಅನ್ನೋದು ನನ್ನ ಅಭಿಪ್ರಾಯ ಸ್ನೇಹಿತರೆ. ನನ್ನಲ್ಲಿರುವಂತಹ ಪ್ರತಿಯೊಂದು ಗಿಡಗಳನ್ನು ಕೂಡ ನಾನು ಟ್ರಿಮ್ಮು ಮಾಡ್ತಾ ಹೋಗಿದ್ದೇನೆ. ಈಗ ನಿಮಗೆ ಆಗ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು, ಬಟ್ ಈಗ ಗಿಡಗಳನ್ನು ನೋಡುವಾಗ ಬೋರ್ ಅಂತ ಅನಿಸ್ತದೆ. ನಿಜವಾಗ್ಲೂ ಹೇಳ್ತೇನೆ, ನನಗೆ ಟ್ರಿಮ್ಮು ಮಾಡುವಾಗ ಹೊಟ್ಟೆ ಉರಿತಾಯ್ತಾ. ಏನಂತ ಹೇಳಿದರೆ,
ಈ ಹೊಸ ಚಿಗುರು ಬಂದು ಗಿಡ ಇಷ್ಟು ಚೆನ್ನಾಗಿ ಬರಬೇಕಾದ್ರೆ ನಾವು ಇಷ್ಟು ಕಷ್ಟಪಟ್ಟಿರ್ತೀವಿ, ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಮಲ್ಲಿಗೆ ಕೃಷಿ ಮಾಡಿದವರಿಗೆ. ಆದರೆ ಏನು ಮಾಡಲಿಕ್ಕಾಗೋದಿಲ್ಲ. ನಮಗೆ ಮುಂದೆ ಬರುವಂತಹ ದಿನಗಳಲ್ಲಿ ಗಿಡದಲ್ಲಿ ನಾವು ಹೆಚ್ಚಿನ ಇಳುವರಿ ಪಡೆಯಬೇಕು, ಗಿಡ ಚೆನ್ನಾಗಿ ಬೆಳೆಯಬೇಕು ಅಂತ ಒಂದು ನಮಗೆ ಆಸೆ ಇದ್ದರೆ, ಕನಸಿದ್ರೆ ನಾವು ಇವಾಗ ಈ ಸ್ಟೆಪ್ಪನ್ನು ಫಾಲೋ ಮಾಡಿದರೆ ನಮಗೆ ಮುಂಬರುವ ದಿನಗಳಲ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ, ಡೌಟೇ ಬೇಡ. ತುಂಬ ಜನ ನನ್ನ ಗಿಡಗಳನ್ನು ನೋಡಿ ಹೇಳ್ತಾ ಇದ್ರಿ, ಮೇಡಮ್ ನೀವು ಏನು ಗಿಡಗಳಿಗೆ ಹಾಕ್ತೀರಿ, ಈ ರೀತಿಯಾಗಿ ಬೆಳೆಯಲು ಕಾರಣ ಏನು ಅಂತ ಹೇಳಿ. ಇದೇ ಟ್ರಿಕ್ಸ್ ಸ್ನೇಹಿತರೆ, ಬೇರೆ ಏನಿಲ್ಲ. ಬಟ್ ನಾನು ಸ್ವಲ್ಪ ಆರೈಕೆ ಎಕ್ಸ್ಟ್ರಾ ಮಾಡ್ತೇನೆ, ಅಂದರೆ ತುಂಬ ಪ್ರೀತಿಸ್ತೇನೆ. ನನ್ನನ್ನು ನಾನು ಹೇಗೆ ಪ್ರೀತಿಸ್ತೇನೋ ಹಾಗೆಯೇ ನನ್ನ ಗಿಡಗಳನ್ನು ಕೂಡ ಪ್ರೀತಿಸ್ತೇನೆ. ಏನು ಗೊತ್ತಾ, ನಾವು ಅದಕ್ಕೆ ಪ್ರೀತಿ ಕೊಟ್ಟಾಗ ಮಾತ್ರ ಅದು ನಮಗೆ ರಿಟರ್ನ್ ಗಿಫ್ಟಾಗಿ ಸಿಗ್ಬೋದು ವಿನಃ ನಾವು ಅದಕ್ಕೆ ಬೇಕಾದಂತಹ ಸಮಯ ಸಂದರ್ಭದಲ್ಲಿ ಆರೈಕೆ ಆಗಿರ್ಬೋದು, ಅದಕ್ಕೇನು ಗೊಬ್ಬರಗಳಾಗಿರ್ಬೋದು, ಒಂದು ಇಂತಿಷ್ಟು ಕಾಳಜಿ ಕೊಡದೇ ಇದ್ದಲ್ಲಿ ನಮಗೆ ಅದು ರಿಟರ್ನ್ ಆಗಿ ಏನೂ ಕೊಡೋದಿಲ್ಲ. ಅದಕ್ಕೋಸ್ಕರ ನಾನು ಹೇಳೋದು, ಆದಷ್ಟು ಗಿಡಗಳನ್ನು ಪ್ರೀತಿಸಿ ಸ್ನೇಹಿತರೆ. ಇನ್ನೊಂದೇನು ಗೊತ್ತಾ, ನಾವು ನೆಟ್ಟಂತಹ ಎಲ್ಲ ಗಿಡಗಳಲ್ಲಿ ಹೊಸ ಚಿಗುರು ಬರ್ತದೆ ಅನ್ನೋದು ಕನಸನ್ನು ಕಾಣಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಏನಂತ ಹೇಳಿದರೆ, ನನ್ನ ಕೂಡ ರಿಪೋರ್ಟ್ ಮಾಡಿದ ನಂತರ ನನ್ನ ಯಾವುದೇ ಗಿಡಗಳು ಡ್ಯಾಮೇಜ್ ಆಗಲಿಲ್ಲ. ಆದರೆ ಫಸ್ಟ್ ಟೈಮ್ ನೆಟ್ಟಂತಹ ಗಿಡಗಳೆಲ್ಲ ಹಾಳಾಗ್ತಾ ಇತ್ತು. ಬಟ್ ಈ ಬಾರಿ ಸ್ವಲ್ಪ ತುಂಬ ಚೆನ್ನಾಗಿ ಬೆಳೆದಂತಹ ಗಿಡಗಳನ್ನು ನೆಟ್ಟಿದ್ದೇನೆ, ಹಾಗಾಗಿ ಯಾವುದೇ ರೀತಿಯ ಡ್ಯಾಮೇಜ್ ಆಗಲಿಲ್ಲ. ಅದು ಒಂದು ನನಗೆ ತುಂಬ ಸಂತೋಷ. ನೆಕ್ಸ್ಟ್ ಈ ರೀತಿ ಟ್ರಿಮ್ಮು ಮಾಡಿದ ನಂತರ ಯಾವ ರೀತಿಯ ಗೊಬ್ಬರಗಳನ್ನು ಹಾಕಬೇಕು ತುಂಬ ಇಂಪಾರ್ಟೆಂಟ್. ಖಾಲಿ ಟ್ರಿಮ್ಮು ಮಾಡಿಬಿಟ್ರೆ ಸಾಲದು, ಒಂದು ಒಳ್ಳೆ ಗೊಬ್ಬರವನ್ನು ಹಾಕಬೇಕು. ಮೆಥಡನ್ನು ಫಾಲೋ ಮಾಡಬೇಕು. ಯಾವ ರೀತಿ ಗೊಬ್ಬರಗಳನ್ನು ಹಾಕಬೇಕು ಅಂತ ಹೇಳಿ ನಾನು ನೆಕ್ಸ್ಟ್ ನಿಮಗೆ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ. ಅದಕ್ಕೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಆಗ ನಾನು ಹಾಕಿದಂತಹ ವಿಡಿಯೋ ನಿಮಗೆ ಪ್ರತಿಯೊಂದು ವಿಡಿಯೋನೂ ನೋಟಿಫಿಕೇಷನ್ ಮೂಲಕ ನಿಮಗೆ ಬರ್ತದೆ. ಸ್ನೇಹಿತರೆ, ಇಷ್ಟೆಲ್ಲ ಮಾಡಿದ ನಂತರ ನಾವು ಈಗ ತುಂಬ ಮಳೆ ಬರ್ತಾ ಉಂಟು. ಗಿಡದ ನಾವೀಗ ಗ್ರೋ ಬ್ಯಾಗ್ ನೆಟ್ಟಿರ್ತೀವಿ ನೋಡಿ, ಅದರ ಅಡಿಭಾಗ ಹೇಗಿದೆ ಅಂತ ನಾನು ನಿಮ್ಗೆ ಒಮ್ಮೆ ತೋರಿಸ್ತೇನೆ. ಒಮ್ಮೆ ನೋಡಿ ನೀವು. ಗಿಡಗಳನ್ನು ನೆಟ್ಟು ನಾನು ಜಸ್ಟ್ ಒಂದು 15 ದಿನ ಆದದಷ್ಟೇ. ಬಟ್ ಸಿಕ್ಕಾಪಟ್ಟೆ ಮಳೆ ಇತ್ತು ಮೊನ್ನೆಲ್ಲ, ಅಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು. ಅಂದರೆ ಬಂದಂತಹ ಒಮ್ಮೆ ಮಳೆ ಆದರೂ ತುಂಬ ಜೋರಾಗಿ ಬರ್ತಾ ಇತ್ತು ನೋಡಿ. ನಾನು ಈ ಗ್ರೋ ಬ್ಯಾಗಿನ ಅಡಿಗೆ ಏನು ಕಲ್ಲು ಪೀಸ್ ಅಥವಾ ಏನು ಟೈಲ್ಸ್ ಅಲ್ಲ, ಇಂಟರ್ಲಾಕ್ ಪೀಸಲ್ಲಿ ಇಡ್ತಾ ಇದ್ದೆ ನೋಡಿ, ಅಂಥದ್ದು ಏನು ಇಡಲಿಲ್ಲ. ನಾನು ಡೈರೆಕ್ಟ್ ನೆಲದ ಮೇಲೆ ಇಟ್ಟಿದ್ದೆ. ಅಂದರೆ ನನ್ನ ಹತ್ರ ಆ ಗಿಡದ ಅಡಿಕೆ ಇಡುವಂತಹ ಕಲ್ಲುಗಳು ಇರಲಿಲ್ಲ, ಹಾಗಾಗಿ ಪರವಾಗಿಲ್ಲ ಅಂತ ಹೇಳಿ. ಬಟ್ ನೋಡಿ, ಅಡಿಯಲ್ಲಿ ಎಷ್ಟು ನೀರು ನಿಂತ ಹಾಗೆ ಆಗಿದೆ ಅಂತ. ಕೇವಲ 15 ದಿನದಲ್ಲಿ ನಾನು ಇಟ್ಟಂತಹ ಜಾಗ ಎಷ್ಟು ಹಾಳಾಗಿದೆ. ಇದೇ ರೀತಿ ನೀವು ಇದೇ ಜಾಗದಲ್ಲಿ ಗಿಡಗಳನ್ನು ಇಟ್ಟರೆ, ನಿಮ್ಮ ಗಿಡಗಳಿಗೆ ನೀವು ಗೊಬ್ಬರ ಹಾಕಿ ಏನೇ ಹಾಕಿ ಗಿಡಗಳು ಅಲ್ಲೇ ಕೊಳೆತು ಹೋಗ್ತದೆ. ದಯವಿಟ್ಟು ಇದೊಂದು ನಿಮ್ಮ ಗಮನದಲ್ಲಿರಲಿ ಸ್ನೇಹಿತರೆ. ಕಲ್ಲುಗಳ ನಡುವೆ ನಿಮ್ಮ ಗಿಡಗಳನ್ನು ಇಡಿ, ಅಥವಾ ಏನಾದರೂ ಒಂದು ಗ್ರೋ ಬ್ಯಾಗಿನ ಅಡಿಭಾಗಕ್ಕೆ ಒಂದು ಇಡಬೇಕಾಗ್ತದೆ. ಇಲ್ಲವಾದಲ್ಲಿ ನೋಡಿ ಇದೇ ರೀತಿಯ ಸಮಸ್ಯೆ. ನನ್ನ ಗ್ರೋ ಬ್ಯಾಗ್ಗಳು ಅಲ್ಲೇ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗಿತ್ತು ನಾನು ಟ್ರಿಮ್ಮು ಮಾಡುವಾಗ. ನನ್ನ ಮೊನ್ನೆ ಅನಿಸಿತ್ತು ನನಗೆ ಈ ರೀತಿ ಆಗುತ್ತೆ ಅಂತ ನಂಗೆ ಗೊತ್ತಿತ್ತು. ಬಟ್ ಅದಕ್ಕೋಸ್ಕರ ನೋಡಿ, ನಾನು ಜಸ್ಟ್ 15 ದಿನದಲ್ಲಿ ನನ್ನ ಈ ಟಾರಸ್ ಎಷ್ಟು ಹಾಳಾಗಿದೆ ನೋಡಿ. ಅದಕ್ಕೋಸ್ಕರ ಇಂತಹ ಗಿಡಗಳನ್ನು ಇಡುವಾಗ ನೀವು ಒಂದು ಹೋಲೋ ಬ್ಲಾಕ್ ಆಗಿರ್ಬೋದು ಅಥವಾ ಇಂಟರ್ಲಾಕ್ ಪೀಸ್ ಆಗಿರ್ಬೋದು, ಏನಾದರೂ ಒಂದು ದೊಡ್ಡ ದೊಡ್ಡ ಕಲ್ಲು ಪೀಸ್ಗಳೆಲ್ಲ ಬರ್ತದೆ ನೋಡಿ, ಮೀಡಿಯಮ್ ಸೈಜಿದು, ಅದನ್ನು ಇಟ್ಟು ಆ 2 ಕಲ್ಲುಗಳನ್ನಿಟ್ಟು ಅದರ ಮೇಲೆ ನಿಮ್ಮ ಗ್ರೋ ಬ್ಯಾಗ್ ಅಥವಾ ಪಾಟನ್ನು ಇಟ್ಟರೆ ಸೇಫು. ಇಲ್ಲವಾದಲ್ಲಿ ನೋಡಿ ಈ ರೀತಿ ಆಗ್ತದೆ. ಆಗ ಹೇಳಿದಾಗೇನೆ ಏನಾಗ್ತದೆ ಅಂತ ಹೇಳಿದರೆ, ನಿಮ್ಮ ಮಣ್ಣು, ಗಿಡದಲ್ಲಿದ್ದಂತಹ ಪಾಟಲ್ಲಿದ್ದಂತಹ ಮಣ್ಣು ಆ ನೀರಿನ ಅಂಶವನ್ನು ಎಳೆತಾ ಇರ್ತದೆ. ಮಣ್ಣುಗಳು ಕಂಪ್ಲೀಟ್ ಡ್ರೈ ಆಗದೆ ಮಣ್ಣು ಕೊಳೆತು ಬೇರುಗಳು ಕೊಳೆತು ಗಿಡಗಳು ಹಾಳಾಗುವಂಥ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ಗ್ರೋ ಬ್ಯಾಗ್ ಆಗಿರ್ಬೋದು, ಪಾಟ್ ಆಗಿರ್ಬೋದು, ಡೈರೆಕ್ಟಾಗಿ ನೀವು ನೆಲದ ಮೇಲೆ ಇಡಬೇಡಿ ಸ್ನೇಹಿತರೆ. ಇದೊಂದು ನಿಮ್ಮ ಗಮನದಲ್ಲಿರಲಿ. ನಾನು ನಿಮಗೆ ಇದು ತೋರಿಸಲೇಬೇಕಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೇನೆ.
ಅಂದರೆ ಏನು ಗೊತ್ತಾ, ಕೆಲವರಿಗೆ ಗೊತ್ತಿರೋದಿಲ್ಲ ಪಾಪ, ಡೈರೆಕ್ಟಾಗಿ ಸಣ್ಣ ಗಿಡ ಅಲ್ಲ ಅಂತ ಇಟ್ಟು ಬಿಡ್ತಾರೆ. ಬಟ್ ನೆಲದಲ್ಲಾದರೆ ನಮಗೆ ಪ್ರಾಬ್ಲಮ್ ಇಲ್ಲ. ಈ ರೀತಿ ಏನು ಟಾರಸ್ಸಲ್ಲಿ ಇಡೋದಾದರೆ ಒಂದು ನಮಗೆ ಪ್ರಾಬ್ಲಮ್ಮು. ಇದೊಂದು ನಿಮ್ಮ ಗಮನದಲ್ಲಿ ಇರಲಿ ಸ್ನೇಹಿತರೆ. ಇಲ್ಲವಾದಲ್ಲಿ ಏನೇ ಗೊಬ್ಬರ ಹಾಕಿ ಏನೇ ಆರೈಕೆ ಮಾಡಿ ದಿನ ಹೋಗ್ತಾ ಇದ್ದಾಗೇ ನಿಮ್ಮ ಗಿಡಗಳು ಡ್ಯಾಮೇಜ್ ಆಗ್ತದೆ ಸ್ನೇಹಿತರೆ. ನಾನು ಇವತ್ತು ಮಾಡಿದ ವಿಡಿಯೋದಲ್ಲಿ ನಿಮಗೆ ಖುಷಿಯಾಗಿದೆ ಅಂತ ನಾನು ಭಾವಿಸ್ತೇನೆ. ಏನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ, ನಾನು ಅಲ್ಲಿ ನಿಮಗೆ ಉತ್ತರಿಸ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.